ಹಲೋ ಎವ್ರಿವಾನ್, ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಈ ವ್ಲಾಗಲ್ಲಿ ಒಂದು 2-3 ದಿನದ ವ್ಲಾಗ್ನ ಮರ್ಜ್ ಮಾಡಿ ನಾನು ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ದಿನ ನಾವು ಹೋಗಿದ್ದು ಸ್ವರ್ಣಪ್ರಾಶನ ಹಾಕ್ಸೋಣ ಅಂತ ಹೇಳಿ, ನಮ್ಮನೆ ಹತ್ರನೇ ಹಾಕ್ತೀನಿ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು. ಹಾಗಾಗಿ ಹಾಕ್ಸೋಣ ಅಂತ ಹೇಳಿ ಹೊರಟಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಜ್ಯೇಷ್ಠಂಗೆ ಸ್ವರ್ಣಪ್ರಾಶನ ಹಾಕ್ಸ್ತಾ ಇರೋದು. ಜ್ಯೇಷ್ಠ ಅಂದರೆ ನನ್ನ ಮಗಳು. ಕೆಲವೊಂದು ಸತಿ ಪಾಪು ಪಾಪು ಅಂತ ಹೇಳಿರ್ತೀನಲ್ವ, ಆದರೆ ಅವಳ ಹೆಸ್ರನ್ನೇ ಯಾರಿಗೂ ಗೊತ್ತಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಜ್ಯೇಷ್ಠ ಅಂತ ಹೇಳ್ತಾ ಇದ್ದೀನಿ ಹೆಸ್ರನ್ನೇ. ಹಾಗೆಯೇ ನಮ್ಮ ಮನೆ ಹತ್ರನೇ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ NOC ಫಾರ್ಮ್ ಕೊಡಬೇಕಾಗಿತ್ತು. ಅಂದರೆ ಇವಾಗ ವೋಟರ್ ಇದು ಎಲ್ಲ ಕಡೆನೂ ಚೆಕ್ ಮಾಡ್ತಿದ್ದಾರಲ್ಲ, ಅದ್ರದ್ದು ಫಾರ್ಮ್ ಕೊಡಬೇಕಾಗಿತ್ತು ಅಂತೇಳಿ ಹೋಗಿದ್ವಿ. ಅಲ್ಲಿ ಮಕ್ಳುಗಳು ಆಟ ಆಡ್ತಿರೋದು ನೋಡಿ ತುಂಬಾ ಖುಷಿ ಪಡ್ತಾಯಿದ್ಲು ನನ್ನ ಮಗಳಂತರೂ. ಅವಳಿಗೆ ಈ ಥರ ಮಕ್ಳು ಕಂಡ್ರೆ ಯಾರಾದರೂ ಹೊಸಬ್ರು ಕಾಣೋ ಹಾಗೇ ಇಲ್ಲ. ಅವ್ರು ನೋಡಿ ತುಂಬಾ ಖುಷಿಪಟ್ಟು ಅವ್ರನ್ನೆಲ್ಲ ಕರೆದು ಮಾತಾಡಿಸ್ತಾಳೆ. ಇದಂದ್ರೆ ಅವಳದು ಮ್ಯಾಂಡೇಟರಿ, ಎಲ್ಲಿ ಹೋಗಂಗಿಲ್ಲ, ಯಾವ ಜಾಗಕ್ಕೆ ಹೋದ್ರೂ ಅಷ್ಟೇ ಅವ್ರು ನೋಡಿಲ್ಲ ಅಂದ್ರೂ ಅವ್ರನ್ನ ಕರೆದು ಮಾತಾಡ್ಸೋದಂತೂ ಫಾಲೋ ಮಾಡ್ಕೊಂಬಿಟ್ಟಿದ್ದಾಳೆ ಅವಳು. ಅವಳಿಗೆ ಅದೊಂದು ಹ್ಯಾಬಿಟ್ ಥರ ಆಗಿಬಿಟ್ಟಿದೆ. ಅದು ಏನು ಮಾಡೋದಕ್ಕಾಗಲ್ಲ, ಚಿಕ್ಕ ಮಕ್ಕಳು ಹಾಗೆ ಅಲ್ವಾ. ನಾವು ಕೂಡ ಹಾಗೆ ಸ್ವಲ್ಪ ಹೊತ್ತು ಅವಳಿಗೆ ತೋರಿಸ್ಕೊಂಡು ಹಾಗೆ ನಿಂತ್ಕೊಂಡಿದ್ವಿ. ಇನ್ನು ಅಲ್ಲಿಂದ ನಾವು ಬಂದಿದ್ದು ಸ್ವರ್ಣಪ್ರಾಶನ ಹಾಕ್ಸೋಣ ಅಂತೇಳಿ. ಇದು ನಮ್ಮ ಮನೆಯಿಂದ ಜಸ್ಟ್ 2 ಮಿನಿಟ್ಸ್ ಅಷ್ಟೇ ಆಗುತ್ತೆ ಇವ್ರ ಮನೆ. ಇವ್ರು ಬೇಸಿಕಲಿ ಆಯುರ್ವೇದಿಕ್ ಡಾಕ್ಟರ್ ಅಂತ ಹೇಳಿದ್ರು. ಇನ್ನು ನಾನು ಮರ್ತೇ ಬಿಟ್ಟಿದ್ದೆ ಸ್ವರ್ಣಪ್ರಾಶನ ಹಾಕ್ಸೋದಿದೆ ಅಂತ ಹೇಳ್ಬಿಟ್ಟು. ಪಾಪ ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು 5:30 ತನಕ ಅಷ್ಟೇ ಲಾಸ್ಟ್ ಅಂತೇಳಿ. ನನಗೆ ಬೆಳಿಗ್ಗೆ ಎಲ್ಲ ನೆನಪಿತ್ತು ಮಧ್ಯಾಹ್ನ ಹೋಗಬೇಕು ಸ್ವರ್ಣಪ್ರಾಶನ ಹಾಕ್ಸೋದಕ್ಕೆ ಅಂತೇಳಿ. 2:30ಇಂದ 5:30 ತನಕ ಏನೋ ಹೇಳಿದರು ಟೈಮಿಂಗ್ಸು. ನನಗೆ ಅದು ಇದು ಕೆಲಸ ಮಾಡ್ಕೊಳ್ಳೋದ್ರಲ್ಲಿ, ಮಗು ನೋಡ್ಕೊಳ್ಳೋದ್ರಲ್ಲಿ, ಕವನ್ ಬಂದಿದ್ದ ತಕ್ಷಣ ಅವ್ನಿಗೆ ಓದಿಸೋದು, ಅವನ ಕಡೆ ಗಮನ ಕೊಡೋದು, ಇದರಲ್ಲಿ ಮರ್ತೇ ಬಿಟ್ಬಿಟ್ಟಿದ್ದೆ. ಪಾಪ ಆಮೇಲೆ ಅವರೇ ಫೋನ್ ಮಾಡಿ ಕಾಲ್ ಮಾಡಿ ಹೇಳಿದರು, ಸರಿ ಬರ್ತೀನಿ ಅಂತ ಹೇಳಿ ಹೋಗಿದ್ದೆ. ಫಸ್ಟ್ ಹಾಕಿದಾಗ ಸ್ವಲ್ಪ ಅವಳು ಒಂಥರ ತುತು ಅಂತ ಎಲ್ಲ ಉಗಿಯೋ ಥರ ಎಲ್ಲ ಮಾಡಿದ್ಲು. ಅಂದರೆ ಸ್ವಲ್ಪ ಕೈ ಇರುತ್ತಲ್ವ, ಹಾಗಾಗಿ ಅವಳು ಸ್ಟಾರ್ಟಿಂಗ್ ಸ್ವಲ್ಪ ಹೊರಗಡೆ ಬಿಡೋದನ್ನೆಲ್ಲ ಬುರ್ರ ಅಂತ ಹೇಳ್ಬಿಟ್ಟು ಹೊರಗಡೆ ಬಿಡೋದನ್ನೆಲ್ಲ ಮಾಡ್ತಾಯಿದ್ಲು. ಅದಾದಮೇಲೆ ಹಾಗೆ ನಾನು ಸ್ವಲ್ಪ ಮೂತಿನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಒಳಗಡೆ ನುಂಗ್ಕೊಂಡ್ಲು. ಅದಾದಮೇಲೆ ಅವ್ರು ಸ್ವಲ್ಪ ಜೇನುತುಪ್ಪನ ಹಾಕಿದ್ರು. ಅಂದರೆ ಡಾಕ್ಟರ್ಗಳಿಗೆ ಗೊತ್ತಿರುತ್ತಲ್ಲ ಎಷ್ಟು ಹಾಕಬೇಕು ಅಂದರೆ ಜೇನುತುಪ್ಪ ಎಲ್ಲ ಅಂತ ಹೇಳಿ. ಇನ್ನು ಅಲ್ಲಿಂದ ಮನೆಗೆ ಬಂದಮೇಲೆ ಈ ಥರ ಸ್ಟೆಪ್ಸ್ ಎಲ್ಲ ಇವಾಗ ಹತ್ತೋದೆಲ್ಲ ರೂಢಿ ಮಾಡ್ಕೊಂಬಿಟ್ಟಿದ್ದಾಳೆ. ಆಯಿತು, ಒಂದು 2 ತಿಂಗಳಿಂದ ಈ ಥರ ಎಲ್ಲ ಮಾಡೋದು ಎಲ್ಲ ಮಾಡ್ತಾಯಿದ್ದಾಳೆ. ಇದೇ ರೀತಿ ನಮ್ಗೆ ಈ ಥರ ಭಯ, ಎಲ್ಲಿ ಏನು ಓಪನ್ ಇದೆಯಲ್ಲ ಆ ಸ್ಪೇಸಲ್ಲಿ ಎಲ್ಲಿ ಕಾಲಿಟ್ಬಿಡ್ತಾಳೋ ಏನೋ ಅಂತ ಹೇಳಿ. ಯಾಕಂದರೆ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಸ್ವಲ್ಪ ಭಯ ಅನಿಸುತ್ತೆ. ನಾವು ಆದ್ರೂ ಹಿಂದೆ ಇರ್ತೀವಿ. ಅವಳು ಯಾವಾಗಲೂ ಮೇಲೆ ಹತ್ಬೇಕಾರೆ ನನ್ನ ಮಗ ಅಂತರೂ ಅವಳು ಮೇಲೆ ಹತ್ಸೋದೇ ಅವನಿಗೊಂಥರ ಏನೋ ಒಂಥರ ಖುಷಿ. ಅವಳು ಹಿಂದೆ ನಿಂತ್ಕೊಂಡ್ಬಿಟ್ಟು ಅವಳೊಂದು ಸ್ಟೆಪ್ಸ್ ಹತ್ತೋದಕ್ಕೆ ಬಿಟ್ಬಿಡ್ತಾನೆ. ಆದರೂ ಹೇಳ್ತೀವಿ, ಬೈತೀವಿ ಕೆಲವೊಂದು ಸತಿ. ಯಾಕಂದರೆ ಹೆಚ್ಚು ಕಡಿಮೆ ಆದರೆ ಚಿಕ್ಕ ಮಕ್ಳದ್ದು ನೋಡೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಬೇರೆ ಇಷ್ಟಿಷ್ಟು ಗ್ಯಾಪ್ ಇರೋದ್ರಿಂದ ನಮಗೆ ಸ್ವಲ್ಪ ಭಯ. ಇವಳು ಏನು ಸಲೀಸಾಗೆ ನಾವೊಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡೋ ಅಷ್ಟರಲ್ಲಿ ಸ್ಟೆಪ್ಸ್ ಹತ್ತಕ್ಕೆ ಬಂದುಬಿಟ್ಟಿರ್ತಾಳೆ. ನಾವು ಪಟ್ ಅಂತ ಅವಳಿಂದನೇ ಬಂದು ನಿಂತ್ಕೋಬೇಕು. ಫುಲ್ಲು 21 ಮೆಟ್ಲೇನೋ ಇದೆ, ಅದು ಫುಲ್ಲು ಕಂಪ್ಲೀಟಾಗಿ ಹತ್ತಿ ಬಿಟ್ಬಿಡ್ತಾಳೆ. ಫುಲ್ ಮೇಲೆ ತನಕ ಹೋಗಿ ಕುತ್ಕೊತಾಳೆ. ಮಕ್ಕಳುಗಳನ್ನ ಎಷ್ಟು ಜವಾಬ್ದಾರಿಯಿಂದ ನೋಡಿಕೊಂಡ್ರು ಅಷ್ಟೇ. ಹಿಂದೆಯಿಂದ ಈ ನನ್ನ ಮಗ ಬಂದುಬಿಟ್ಟು ಫುಲ್ಲು ಅವಳಿಗೆ ಕಿತಾಪತಿ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದ. ಹಾಗೆಯೇ ಸ್ವಲ್ಪ ಐಸ್ ಕ್ರೀಮ್ ಏನೋ ತಿಂತಾಯಿದ್ದ, ಅವನು ಕೋನ್ ಐಸ್ ಕ್ರೀಮ್ ಏನೋ ತಿಂತಾಯಿದ್ದ. ಅವಳಿಗೂ ಕೂಡ ನೆಕ್ಸ್ತಾ ಇದ್ದ. ನನಗೆ ಈ ಥರ ಐಸ್ ಕ್ರೀಮ್ ತಿನ್ನಿಸೋದು ಆ ಥರ ಎಲ್ಲ ಇಷ್ಟನೇ ಆಗೋದಿಲ್ಲ. ಜಾಸ್ತಿ ತಿನ್ನಿಸ್ಬೇಡ್ವೋ ಅಂತ ಹೇಳಿದ್ರೂ ಕೇಳ್ತಾನೆ ಇಲ್ಲ. ಇನ್ನು ಅವಳು ಕೂಡ ಬಿಡ್ತಾನೇ ಇಲ್ಲ. ಅವನು ಎಳ್ದು ತಿನ್ನಿಸ್ತಾ ಇದ್ಲು. ಇನ್ನು ಅದಾದಮೇಲೆ ಕವಂದೆಲ್ಲ ಸ್ವಲ್ಪ ಹೋಮ್ವರ್ಕ್ ಎಲ್ಲ ನೋಡಬೇಕಾಗಿತ್ತು. ನೋಟ್ಸ್ ಎಲ್ಲ ಏನೇನು ಮಾಡ್ಕೊಂಬಂದಿದ್ದಾನೆ, ನಾನು ಬಂದಿದ್ದ ತಕ್ಷಣ ಚೆಕ್ ಮಾಡಿಬಿಡ್ತೆ. ಅಂದರೆ ಇವಾಗ ಸ್ವಲ್ಪ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವನದು ಹೋಮ್ವರ್ಕ್ ಎಲ್ಲ ಬರೆಯೋದಕ್ಕೆ ಕೊಡಬೇಕಾಗಿತ್ತು ಅಂತ ಹೇಳಿ ಅವನದು ಎಲ್ಲ ಬ್ಯಾಗೆಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದೆ. ಅದರಲ್ಲಿ ಇವಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಕಿತಾಪತಿ ಮಾಡ್ತಾಯಿದ್ಲು. ಹಾಗೆ ಸ್ವಲ್ಪ ಕಾಪಿ ರೈಟಿಂಗ್ ಎಲ್ಲ ನೀಟಾಗಿ ಬರ್ಕೊಂಡಿರಲಿಲ್ಲ. ಅದರಲ್ಲಿ ಮಧ್ಯದಲ್ಲಿ ಇವನು ಬೇರೆ ಅದರಲ್ಲಿ ಬಂದುಬಿಟ್ಟು ಡ್ಯಾನ್ಸ್ ಮಾಡೋದು, ಈ ಥರ ಕಿತಾಪತಿ ಮಾಡ್ತಾಯಿದ್ದ. ನನಗಿಲ್ಲಿ ಅವ್ನು ಬರ್ದಿಲ್ಲ ಅನ್ನೋ ಸಿಟ್ಟು. ಈಗಪ್ಪ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಮಾತ್ರ ಎಲ್ರಿಗೋ ಹಿಂಗೋ ಗೊತ್ತಿಲ್ಲ. ಅವನೇನಾದರೂ ಒಂದು ಸ್ವಲ್ಪ ಹೋಮ್ವರ್ಕ್ ಬರ್ದಿಲ್ಲ ಅಂದರೆ ನನಗೆ ಎಷ್ಟು ಸಿಟ್ಟು ಮತ್ತು ಟೆನ್ಷನ್ ಆಗುತ್ತೆ ಅಂದರೆ ನಿಜವಾಗ್ಲೂ ಯಪ್ಪ ನನಗೆ ಹಿಂಗೆ ಅನಿಸುತ್ತೋ, ಎಲ್ಲ ತಾಯಂದಿರಿಗೂ ಈ ಥರ ಅನಿಸುತ್ತೋ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ತುಂಬ ಎಕ್ಸೆಸ್ ಆಫ್ ಟೆನ್ಷನ್ನು, ಸಿಟ್ಟು ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಡುತ್ತೆ. ಆದರೂ ಅವಳು ಹೇಳಿದ ಮಾತು ಕೇಳೋದೇ ಇಲ್ಲ. ಕೆಲವೊಂದು ಸತಿ ಬರೀತಾನೆ, ಆದರೆ ಸ್ವಲ್ಪ ಲೇಸಿ. ತುಂಬ ಅವನು ಹೈಪರ್ ಆ್ಯಕ್ಟಿವ್ ಇರೋದ್ರಿಂದ ನನಗೆ ಸ್ವಲ್ಪ ಈ ಥರ ಪ್ರಾಬ್ಲಮ್ ಫೇಸ್ ಮಾಡಲೇಬೇಕು.
ಹಾಗೆಯೇ ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ವಿ. ಹೇಗೋ ಸಂಜೆ ಕವನ್ ಬರ್ತಾನಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಹೋಗೋಣ ಅಂತೇಳಿ ಹೊರಟಿದ್ವಿ. ಹಾಗೆ ಟ್ರಾಫಿಕಲ್ಲಿ ನಿಂತಿದ್ದಾಗ ಅಮ್ಮು ಕೂಡ ಬಂದಳು. ಅಂದರೆ ಅವಳು ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾಯಿದ್ಲು. ಹಾಗೆಯೇ ಅವಳು ನಮ್ಮ ಜೊತೆನೇ ಸಿಕ್ಕಿದ್ಲು. ಅದನ್ನೇ ಅವ್ರ ಮಾಮ ರೇಗಿಸ್ತಾಯಿದ್ರು ಏನೋ ಮಾತಾಡಿಬಿಟ್ಟು. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಡಿದ್ದೆ. ಇನ್ನು ಪಾಪು ಅವಳದು ಗೊತ್ತಲ್ಲ ನಿಮಗೆ, ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ವಿಡಿಯೋದಲ್ಲಿ, ಆಚೆ ಕಡೆ ವಿಂಡೋ ಎಲ್ಲ ಹಾಕಿದ್ರೂ ಯಾರನ್ನಾದ್ರೂ ನೋಡಿ ನಗಾಡಿಸ್ತಾನೇ ಇರ್ತಾಳೆ. ಯಪ್ಪ ನಮಗೊಂಥರ ಆಗ್ತಿರುತ್ತೆ. ಅವಳು ನೋಡಿ 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 ಅವ್ರನ್ನ ನಗಾಡಿಸೋದು ಇದೊಂದು ಹ್ಯಾಬಿಟ್ ಅವಳಿಗೆ. ಏನು ಮಾಡೋದಕ್ಕಾಗೋದಿಲ್ಲ. ಅವ್ರು ನೋಡ್ತಿಲ್ಲ ಅಂದ್ರೂ ಇವಳು ಅವ್ರನ್ನ ಬಿಡೋದಿಲ್ಲ, ಅವ್ರು ನೋಡೋ ತನಕ. ಹಾಗೆಯೇ ಇನ್ನು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಆದರೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸಂಜೆ ಟೈಮ ಒಂಥರ ಪ್ರಶಾಂತವಾಗಿರುತ್ತೆ, ಒಂಥರ ಕಾಮ್ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾವು ಸಂಜೆ ಹೋಗ್ತೀವಿ ಕೆಲವೊಂದು ಸತಿ. ಆದರೆ ಬೆಳಿಗ್ಗೆ ಫ್ರೆಶ್ಶಾಗಿ ಸ್ನಾನ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಆದರೆ ಬೆಳಿಗ್ಗೆ ಹೋದ್ರೇ ಬೆಟರ್. ಯಾಕಂದರೆ ಮತ್ತೆ ಮಲ್ಕೊಂಡ್ರೆ ಅದೊಂಥರ ಮೈಲ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೊಂದು ಸತಿ ಬೆಳಗ್ಗೆನೇ ಹೋಗಿ ಬಂದುಬಿಡ್ತೀವಿ. ನಾವು ಹೋದಾಗ್ಲೂ ಸಿಕ್ಕಾಪಟ್ಟೆ ಅನ್ನೋದಕ್ಕಿಂತ ಸ್ವಲ್ಪ ಜನ ಇದ್ದರು. ಅಂದರೆ ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನದಲ್ಲಿ. ನಮಗೆ ಈ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕಂದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಹಾಗೆಯೇ ಚಿಕ್ಕ ಮಕ್ಕಳನ್ನ ಈ ರೀತಿ ಗದ್ಗೆ ಮೇಲೆ ಮಲಗಿಸೋದನ್ನ ಎಲ್ಲರೂ ಕೂಡ ಈ ಒಂದು ರಿಚುವಲ್ಸ್ನ ಫಾಲೋ ಮಾಡ್ತಾರೆ. ಅಲ್ಲಿ ದೇವ್ರದ್ದು ಪಾದ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಮಲಗಿಸಿ ಆಶೀರ್ವಾದ ತೊಗೊಳ್ಳೋದನ್ನ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಈ ಒಂದು ರಿಚುವಲ್ಸ್ನ ಫಾಲೋ ಮಾಡ್ತೀವಿ. ಹಾಗೆಯೇ ಈ ಒಂದು ದೇವಸ್ಥಾನದಲ್ಲಿ ತುಂಬಾ ಶಕ್ತಿ ಅಂದರೆ ತುಂಬಾ ಪವಾಡ ಇದೆ. ನನಗೂ ಕೆಲವೊಂದು ಕೆಲಸಗಳೆಲ್ಲ ಆಗಿದೆ. ಹಾಗೆಯೇ ಈ ಒಂದು ದೇವಸ್ಥಾನಕ್ಕೆ ಹೋಗೋದು ಏನೋ ಒಂಥರ ಖುಷಿ ಸಿಗುತ್ತೆ, ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಾನು ಕೂಡ 4 ಆಷಾಢ ಶುಕ್ರವಾರ ಏನಿದೆ, ನೆಕ್ಸ್ಟ್ ಆಲ್ರೆಡಿ ಒಂದು ಮುಗ್ದೋಯ್ತು, ಮುಂದಿನ ವಾರದಲ್ಲೆಲ್ಲ ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ಅಲ್ಲಿಂದ ನಾವು ಬಂದಿದ್ದು ಡಿಕಿಡ್ 14 ಅಂತ ಹೇಳ್ಬಿಟ್ಟು, ಇದು ಕೊರಿಯನ್ ಸ್ಟೈಲ್ ಡ್ರೆಸ್ಸಸ್ ಮಾತ್ರ ಸಿಗುತ್ತೆ. ನೆಕ್ಸ್ಟ್ ಮಂತು ಮಕ್ಕಳಿಬ್ರದ್ದು ಬರ್ತಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬಂದಿದ್ದೀವಿ, ಅಂದರೆ ಬಟ್ಟೆ ತೊಗೊಳ್ಳೋದಕ್ಕೆ. ಯಾಕಂದರೆ ಸ್ವಲ್ಪ ಬೇರೆಯೇ ಪ್ಲ್ಯಾನ್ಸ್ ಇದೆ, ಅಂದರೆ ಫೋಟೋಶೂಟ್ ಎಲ್ಲ ಮಾಡಿಸೋ ಪ್ಲ್ಯಾನ್ ಇದೆ. ಗೊತ್ತಿಲ್ಲ ಅದಾಗುತ್ತೋ ಇಲ್ಲೋ ಅಂತ, ಆದರೂ ಸ್ವಲ್ಪ ಬೇಗನೆ ಬಟ್ಟೆ ಎಲ್ಲ ತೊಗೊಂಡೋಗೋಣ ಅಂತೇಳಿ ಬಂದಿದ್ದೀವಿ. ಅಂದರೆ ನಾವು ಫಸ್ಟು ಜೇಸ್ಟಾಗಿ ನೋಡಿದ್ವಿ, ಆದರೆ ಅವಳಿಗೆ ಅಷ್ಟು ಆಪ್ಷನ್ಸ್ ಎಲ್ಲ ಏನೂ ಇರಲಿಲ್ಲ. ಅಂದರೆ ಸೈಜಸ್ ಎಲ್ಲ ಸ್ವಲ್ಪ ದೊಡ್ಡದಿತ್ತು. ಕಲೆಕ್ಷನ್ಸ್ ಮಾತ್ರ ನಿಜ ಹೇಳಬೇಕು ತುಂಬ ಚೆನ್ನಾಗಿದೆ. ಸರಿ ಅಂತ ಹೇಳ್ಬಿಟ್ಟು ಕವನ್ಗಾದರೂ ನೋಡೋಣ ಅಂತೇಳಿ ನೋಡ್ತಾ ಇದ್ವಿ. ಫಸ್ಟ್ ಥರ ಉಡ್ಡೀಸಲ್ಲಿ ನೋಡಿದ್ವಿ, ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ. ಅದಾದಮೇಲೆ ಇನ್ನೂ ಸ್ವಲ್ಪ ಬೇರೆ ಆಪ್ಷನ್ಸ್ ಎಲ್ಲ ನೋಡೋಣ ಅಂತ ಹೇಳಿ ನೋಡ್ತಾ ಇರ್ಬೇಕಾದ್ರೆ ನನಗೆ ಈ ಒಂದು ಬ್ಲೂ ಕಲರ್ದು ಶರ್ಟ್ ಇದು ಸಿಕ್ತು. ಆದರೆ ಸ್ವಲ್ಪ ಜಾಸ್ತಿನೇ ಇದೆ ಪ್ರೈಸ್ ಎಲ್ಲ. ಅಷ್ಟು ಕೊಡಬೇಕಾ ಅಂತೇಳಿ ಮನೆಗೆ ಬಂದಮೇಲೆ ಅನ್ನಿಸ್ತು. ಆದರೆ ಅವನಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ಅಂದರೆ ಕೊರಿಯನ್ ಸ್ಟೈಲ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ಇರುತ್ತೆ ಪ್ರೈಸು. ಹಾಗೆಯೇ ಪಾಪುಗೆ ಈ ರೀತಿ ಒಂದು ಡ್ರೆಸ್ನ ನೋಡಿದ್ವಿ. ಈ ಡೆನಿಮಲ್ಲಿ ತುಂಬ ಚೆನ್ನಾಗಿತ್ತು. ಆದರೆ ಏನು ಮಾಡ್ತೀರಾ, ಅದರ ಸೈಜ್ ಅವಳಿಗೆ ಪರ್ಫೆಕ್ಟಾಗಿ ಸಿಗಲಿಲ್ಲ. ಯಾಕಂದರೆ ಈಗ ಅದು ತೊಗೊಂಡ್ರೂ ನಾವು ವೇಸ್ಟ್ ಆಗುತ್ತೆ. ದೊಗ್ಲೆ ಥರ ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಮಕ್ಳಿಗೇನೋ ಒಂಥರ ಅದು ನೇತಾಕ್ದಂಗೆ ಆಗಿರುತ್ತೆ. ಹಂಗಾಗ್ಬಿಟ್ಟು ನಾವು ಅದನ್ನೇನು ತೊಗೊಳ್ಳಿಲ್ಲ, ಕವನಿಂಗ್ ಮಾತ್ರ ತೊಗೊಂಡ್ವಿ. ಸರಿ ಅಂತ ಹೇಳ್ಬಿಟ್ಟು ಬೇರೆ ಶಾಪಲ್ಲಾದರೂ ಚೆಕ್ ಮಾಡೋಣ ಅಂತೇಳಿ ಹೋದ್ವಿ. ಅಲ್ಲಿಂದ ನಾವು ಹೋಗಿದ್ದು ಏಂಜಲ್ಸಿಗೆ ಹೋದ್ವಿ. ಏಂಜಲ್ಸಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆಯೇ ಇನ್ನು ಪಾಪಿನ್ಸ್ ಅಂತ ಹೇಳಿ ಇದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಬ್ಯಾಕ್ ಸೈಡ್ ಬರುತ್ತೆ, ಇಲ್ಲಿ ಚೆಕ್ ಮಾಡಿದ್ವಿ. ಇಲ್ಲಿ ಏನಂದರೆ ಸುಮಾರು ಅಂದರೆ ಎಲ್ಲ ಫ್ರಾಕ್ ಥರನೇ, ಎತ್ನಿಕ್ಸ್ ವೇರ್ ಅಂದರೆ ಫ್ರಾಕೇ ಜಾಸ್ತಿ. ಶರಾರ ಟೈಪಲ್ಲಿ ನೋಡಿದ್ವಿ, ಆದರೆ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ನಾಮಕರಣ ಟೈಮಲ್ಲಿ ಜಾಸ್ತಿ ಫ್ರಾಕ್ಸ್ ಎಲ್ಲ ತೊಗೊಂಡಿದ್ವಿ. ಹಾಗಾಗಿಬಿಟ್ಟು ಸರಿ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಫ್ರಾಕ್ಸ್ ಬೇಡ, ಬೇರೆ ಏನಾದರೂ ನೋಡೋಣ ಅಂತೇಳಿ ನೋಡ್ಬೇಕಾದ್ರೆ ಈ ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ಸು ನನಗೆ ಸಿಕ್ತು. ಅವಳಿಗೆ ಹಾಕಿದ್ವಿ, ಚೆನ್ನಾಗಿ ಕಾಣಿಸ್ತಿತ್ತು. ಆದರೆ ಏನಂದರೆ ಫಸ್ಟ್ ಬರ್ತಡೇಲಿ ಬ್ಲ್ಯಾಕ್ ಬೇಡ ಅಂತ ಹೇಳ್ಬಿಟ್ಟು ತೊಗೊಳ್ಳಿಲ್ಲ. ಇದುವರೆಗೂ ತೊಗೊಂಡಿಲ್ಲ. 2625 ಏನದು ಟಿಕ್ಸಿಗೆ ವಿತ್ ಆನ್ 5 hours ಒಳಗಡೆ ಕ್ಲಿಯರ್ ಆಗುತ್ತಂತೆ. ದೊಡ್ಡ ಮಾತ್ರ ಇದು ನೋಡು, ಚಾಕ್ಲೇಟ್ ಇದ್ದಂಗೆ ಇಲ್ವಾ ಅದು, ಡೈರಿ ಮಿಲ್ಕಿಂದು. ಇಲ್ಲಿಂದ ಲೈಟ್ ಹಾಕಕ್ಕೆ ಕೇಳಕ್ಕೆ ಅವನಿಗೆ. ಇಲ್ಲ ಚಾಕ್ಲೇಟ್ ತರ ಐತಲ್ಲ ನೋಡ್ಕೊಂಡ್ಬಿಡ್ಲು ನುಂಗ್ಬಿಡ್ಲು ಮುಂಜ ನೀರು ಹಾಕ್ಬೇಕಾಯ್ತು. ಏನಕ್ಕೆ ಇದ್ರಾಗ ಏನಾದ್ರು ಒಂಚೂರು ಕೊಟ್ಟು ತಿಂದೆ ತಿಂದೆ ನೋಡಿ. ಹಂಗೇ ಮೂಸಲ್ಲಿ
ಬೆನ್ಮೇಲೆ ಇಷ್ಟೇನಮ್ಮ ಹಂಗೆ ಸಿಕ್ಕಿದೆ ಇಲ್ಲೋಡಿ ಇಲ್ಲಿ ಏ ಬಿಡು ಗುಂಬಿಟ್ಟಲ್ವಾ ಮಗಿ ಕಡ್ಬಿಟ್ಟತು ರಾಮ ಹೋಗಿದ್ದಾವ ನನ್ನ ಇಷ್ಟ ಇದು ಸತ್ತೋಗಿದ್ದಾವೆ ಅಮ್ಮ ಏನು ಲೈಟ್ ಆಗಲ್ಲೇ ತಡಿಯಮ್ಮ ನೋಡ್ತೀನಿ ಎಲ್ಲ ಅಯ್ಯೋ ಒಂದು ಉದ್ದೆ ಮತ್ತು ಇದನ್ನ ನೋಡ್ತೀನಿ ಇವಾಗ ಚಿನ್ನು ಬೈಲಿ ಇದು ಬಾಟೆ ಒಳಗಡೆ ಇದು ಗೀಟ್ ಒಳಗೆ ಸೇರ್ಕೊಂಡು ಒಂದು ಮೊಟ್ಟೆ ಬೇಯಿಸ್ಬಿಟ್ಟು ಹಾಕಿ ಬಿಡೋದಕ್ಕೆ ಪ್ಲಾನ್ ಮತ್ತು ನಾನು ಭಾನುವಾರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಭಾನುವಾರ ಬಂತು ಅಂದರೆ ನಾನ್ ವೆಜ್ ಇಲ್ಲ ಅಂದರೆ ಆ ದಿನವೇ ಫುಲ್ಫಿಲ್ ಆಗೋದಿಲ್ಲ. ಅವತ್ತಿನ ದಿನ ನಾನ್ ವೆಜ್ ಮಾಡಿಲ್ಲ ಅಂದ್ರೂ ಅಯ್ಯೋ ಭಾನುವಾರ ಅಂತಲೇ ಅನಿಸೋದಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಚಿಕನ್ನ ತೊಗೊಂಬಂದಿದ್ರು. ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ತೀನಿ, ನೀನು ಬೇಗ ಬೇಗ ಮಾಡು. ಯಾಕಂದರೆ ಸ್ವಲ್ಪ ಟೈಮ್ ಆಗಿತ್ತು, ನನಗೆ ಬೇರೆ ಎಲ್ಲ ಕೆಲಸ ಇತ್ತು ಮನೆ. ಅಂದರೆ ಭಾನುವಾರ ಆದರೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಮನೆ ದೇವ್ರ ವಾರ ಅಂತ ಎಲ್ಲ ಇರುತ್ತೆ. ಹಾಗಾಗಿ ಕ್ಲೀನಿಂಗ್ ಎಲ್ಲ ಮಾಡಬೇಕಾಗಿತ್ತು. ಅಮ್ಮ ಪೂಜೆ ಮಾಡ್ತಾರೆ ಭಾನುವಾರ ಟೈಮು. ಹಾಗಾಗಿ ಅವ್ರು ತರಕಾರಿ ಅಂದರೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ಜೊತೆಗೆ ನಾನು ಇಲ್ಲಿ ಪಾಪಕ್ಕೆ ಸರ್ಲಾಕ್ ಮಾಡ್ತಾಯಿದ್ದೀನಿ. ಅವಳು ಸ್ವಲ್ಪ ಊಟ ತಿನ್ನೋದೆಲ್ಲ ಬಿಟ್ಬಿಟ್ಟಿದ್ದಾಳೆ, ಇದಾದರೂ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಅಂತ ಹೇಳ್ಬಿಟ್ಟು ಸರ್ಲಾಕ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇವರು ಈರುಳ್ಳಿನೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು. ಈ ಹೊಸ ಚಾಕುವಿಂದ ಕಟ್ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾಯಿತ್ತು ಈರುಳ್ಳಿ ಕಟ್ ಮಾಡೋದು. ಹಾಗೆ ನಾನಿಲ್ಲಿ ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಜಾಸ್ತಿ ಎಲ್ಲ ಏನು ಮಸಾಲೆ ಎಲ್ಲ ಹಾಕೋದಕ್ಕೆಲ್ಲ ಹೋಗೋದಿಲ್ಲ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಚಕ್ಕೆ, ಲವಂಗ, ಸೋಂಪು, ಕಸ್ತೂರಿ ಮೆಂತೆ, ಕಲ್ಲು, ಹಾಗೆಯೇ ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಹಾಗೆಯೇ ಸ್ವಲ್ಪ ಒಗ್ಗರಣೆಗೆ ಕೊತ್ತಂಬರಿ ಹಾಗೆ ಪುದೀನ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು 7 ರಿಂದ 8 ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಜಾಸ್ತಿ ಯಾವುದೇ ರೀತಿ ಮಸಾಲೆ ಎಲ್ಲ ಏನೂ ಹಾಕೋದಕ್ಕೆ ಹೋಗೋದಿಲ್ಲ. ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಉದ್ದುದ್ದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ನಾನಿಲ್ಲಿ ಚಿಕನ್ನ ಹಾಕ್ಕೊತಾ ಇದ್ದೀನಿ. ನಾನು 1.5 kg ಚಿಕನ್ಗೆ 4 ಈರುಳ್ಳಿನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ತೊಗೊಳ್ಳಿ. ಇನ್ನು ಚಿಕನ್ ಹಾಕೊಂಡ್ಮೇಲೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಸುಂಡಿಸ್ತಾ ಇದ್ದೀನಿ, ಯಾಕಂದರೆ ಹಸಿ ವಾಸನೆ ಹೋಗಲಿ ಅಂತ ಹೇಳಿ. ಅದ್ರ ಹಿಂದೆಯೇ ನಾನಿಲ್ಲಿ ಟೊಮೆಟೊನ ಹಾಕ್ತಾಯಿದ್ದೀನಿ. ನಾನು ಕೆಜಿಗೆ ಟೊಮೆಟೊ 1 ಅಂತ ಹೇಳಿ ತೊಗೊತೀನಿ. ಯಾವಾಗಲೂ ಅಷ್ಟೇ, ಜಾಸ್ತಿ ಟೊಮೆಟೊ ತೊಗೊಂಡ್ರೆ ಅದು ಪಲಾವ್ ಥರ ಅನಿಸುತ್ತೆ. ಅದಾದಮೇಲೆ ನಾನಿಲ್ಲಿ ಚಿಕನ್ನ ಚೆನ್ನಾಗಿ ಸುಣ್ಸೋದಕ್ಕೆ ಬಿಟ್ಟ ಒಂದು 10 ನಿಮಿಷ ಆದಮೇಲೆ ನಾನಿಲ್ಲಿ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಖಾರದ ಪುಡಿ, ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ನೀರನ್ನ ಮುಂಚೆನೇ ಕುದಿಯೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೆ. ಅಂದರೆ ನಾನು ಅಕ್ಕಿ ಎಷ್ಟು ತೊಗೊಳ್ತೀನೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ತೊಗೊಂಡಿದ್ದೆ. ಹಾಗೆ ನಾನು ಕುಕ್ಕರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಕುಕ್ಕರಲ್ಲಿ ಅಕ್ಕಿ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆನ ಶಿಫ್ಟ್ ಮಾಡಿದ್ದೀನಿ. ಹಾಗೆಯೇ ಇನ್ನೊಂದು ಬಾಣಲಿಗೆ ನಾನಿಲ್ಲಿ ಸ್ವಲ್ಪ ಉದ್ದುದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಹಾಗೆ ಪುದೀನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ. ಯಾಕಂದರೆ ಇದನ್ನು ಬಿರಿಯಾನಿಗೆ ಹಾಕಿದ್ರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗುತ್ತೆ. ಹಾಗೆ ಇನ್ನೊಂದು ಕಡಾಯಲ್ಲಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಗೆ 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಇನ್ನೂ ಸ್ವಲ್ಪ ಚಿಕನ್ನ ನಾನು ಹಾಗೆ ಎತ್ತಿಟ್ಟಿದ್ದೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಚಿಕನ್ನ ಹಾಕ್ತಾಯಿದ್ದೀನಿ. ಇನ್ನು ಬೇಕಿಟ್ಕೊಂಡಿರುವಂಥ ಚಿಕನ್ಗೆ ಉಪ್ಪು, ಅರಿಶಿನ ಹಾಕಿ ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬೇಯಲಿ ಅಂತ ಹೇಳಿ ಬಿಡ್ತಾಯಿದ್ದೀನಿ. ಇನ್ನು ಒಂದು 10 ನಿಮಿಷ ಆದಮೇಲೆ ನಾನು ಲಿಡ್ ಓಪನ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ, ಪುದೀನ ಹಾಗೆ ಒಂದು 10 ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರ್ತೀನಿ. ನಾನು ಆವಾಗಲೇ ಫ್ರೈ ಮಾಡೋಕೆ ಇಟ್ಟಿದ್ನಲ್ಲ ಚಿಕನ್ಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಚಿಲ್ಲಿ ಚಿಕನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಚಿಲ್ಲಿ ಚಿಕನ್ಗೆ ಯಾವುದೇ ರೀತಿ ನಾನಿಲ್ಲಿ ಮಸಾಲ ಐಟಮ್ಸ್ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ಕೊತ್ತಂಬರಿ, ಪುದೀನ ಹಾಗೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮಾತ್ರ ಹಾಕ್ತಾಯಿದ್ದೀನಿ. ಇನ್ನು ಮಸಾಲೆ ಎಲ್ಲ ಏನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸುಂಡಿಸ್ಕೊತಾ ಇದ್ದೀನಿ. ಇನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮತ್ತೆ ಹಾಗೆ ಬಿಟ್ಟಿದ್ದೀನಿ. ಇನ್ನು ಪಕ್ಕದಲ್ಲೇ ಬಿರಿಯಾನಿ ಕೂಡ ಬೇಯ್ತಾ ಇತ್ತು. ಅಂದರೆ ಅಕ್ಕಿ ಎಲ್ಲಿ ಸೀದೋಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಗೆಯೇ ತಿರುಗಿಸ್ತಾ ಇದ್ದೀನಿ. ಅಂದರೆ ನನಗೆ ಪಾತ್ರೆಗಿಂತ ಕುಕ್ಕರಲ್ಲಿ ಮಾಡೋದು ತುಂಬ ಇಷ್ಟ. ಯಾಕಂದರೆ ಕುಕ್ಕರಲ್ಲಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಪಾತ್ರೆಗೆ ಹೋಲಿಸ್ಕೊಂಡ್ರೆ. ಆದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಇನ್ನು ನಾನು ಚಿಕನ್ ಬೇಕಿಟ್ಟಿದ್ನಲ್ವ, ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೇಕಿಟ್ಕೊಂಡಿರುವಂಥ ಚಿಕನ್ಗೆ ಹಾಕ್ತಾಯಿದ್ದೀನಿ. ನಾವು ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಚಿಕನ್ ಕನ್ಸಿಸ್ಟೆನ್ಸಿನೇ ಫುಲ್ಲು ಚೇಂಜ್ ಆಗೋಗ್ಬಿಡುತ್ತೆ. ಅಂದರೆ ವಾಟರಿ ಥರ ಇರುತ್ತೆ. ಅಂದರೆ ಚಿಕನ್ ಎಲ್ಲ ಬೆಂದಿ ಇರುತ್ತಲ್ವ, ಅಂದರೆ ನಾವು ಮಿಕ್ಸಿ ಜಾರಲ್ಲಿರುವಂಥ ಮಸಾಲೆನೆಲ್ಲ ನೀರು ಹಾಕಿರ್ತೀವಲ್ಲ, ಅದೆಲ್ಲ ನೀರು ಅಂಶ ಇರುತ್ತೆ. ಅದನ್ನು ನಾವು ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಕನ್ಸಿಸ್ಟೆನ್ಸಿನೇ ಚೇಂಜ್ ಆಗಿಬಿಡುತ್ತೆ. ಇನ್ನು ಕಾರ್ನ್ಫ್ಲೋರ್ ಹಾಕಿದ್ಮೇಲೆ 2 ಸ್ಪೂನಷ್ಟು ನಾನಿಲ್ಲಿ
ಸೋಯಾ ಸಾಸ್ನ ತೊಗೋತಿದ್ದೀನಿ. ಅದಕ್ಕೆ ಒಂದು 1/4 ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಈ ನಿಂಬೆಹಣ್ಣು ಹಾಕೋದ್ರಿಂದ ಅದ್ರ ಟೇಸ್ಟೇ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಬೇಕಿದ್ದರೆ ಮೊಸರು ಕೂಡ ಹಾಕ್ಕೋಬೋದು, ಬೇಕಿದ್ದರೆ ಚಿಕನ್ನ ಮ್ಯಾರಿನೇಟ್ ಮಾಡಿಕೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ಮ್ಯಾರಿನೇಟ್ ಏನು ಮಾಡಿದೆ ಹಾಗೆಯೇ ಮಾಡ್ತಾಯಿದ್ದೀನಿ. ಇನ್ನು ಅದೆಲ್ಲ ಹಾಕಿದ್ಮೇಲೆ ಒಂದು 10 ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಟಿದ್ದೆ. ಇನ್ನು ಅಡುಗೆ ಮನೇಲಿ ಈ ಒಂದು ಟಿಪ್ನ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ನಿಂಬೆಹಣ್ಣ ಯಾವಾಗಲೂ ರೋಲ್ ಮಾಡಿ ಕಟ್ ಮಾಡೋದ್ರಿಂದ ರಸ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಟಿಪ್ನ ಯಾವಾಗಲೂ ಕೂಡ ಫಾಲೋ ಮಾಡ್ತಿದ್ದೀನಿ. ಇನ್ನು ನಾನ್ ವೆಜ್ ಊಟ ಇದ್ದಾಗ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಅದು ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಇರುತ್ತೆ. ಅದೇ ಕೆಲವೊಂದು ಸತಿ ಸೌತೆಕಾಯಿ ಇಲ್ಲ ಅಂದ್ರೂ ಈರುಳ್ಳಿ, ನಿಂಬೆಹಣ್ಣು ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ ನಾನ್ ವೆಜ್ ಅಡುಗೆಯಲ್ಲಿ. ಇನ್ನು ಬಿರಿಯಾನಿ ಎಲ್ಲ ಆದಮೇಲೆ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವೊಂದು ಸತಿ ಹಾಗೇ ಮಸಾಲ ಕೆಳಗಡೆನೇ ಇರುತ್ತೆ ಅಂತ ಹೇಳ್ಬಿಟ್ಟು ಫುಲ್ಗೆ ಎಲ್ಲದೂ ಅನ್ನನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ, ಪುದೀನ ಹಾಕ್ಕೊಂಡಿದ್ನಲ್ಲ, ಗೋಲ್ಡನ್ ಫ್ರೈ ಥರ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಬಿರಿಯಾನಿಗೆ ಒಂದು 5 ನಿಮಿಷ ಹಾಗೆ ಬಿಟ್ಟು. ನಮ್ಮನೇಲಿ ಯಾವಾಗಲೂ ಅಷ್ಟೇ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾಡೋದ್ರಿಂದ ನಾನು ಅದಕ್ಕೆ ಎಲ್ರಿಗೂ ನೀರೆಲ್ಲ ಇಟ್ಟು ತಟ್ಟೆನೆಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದೆ. ಇನ್ನು ಬಿರಿಯಾನಿ ಕೂಡ ನಿಜವಾಗ್ಲೂ ಚೆನ್ನಾಗಿ, ನಾನು ಟೇಸ್ಟ್ ವೈಸ್ ಅಷ್ಟು ಚೆನ್ನಾಗಿ ಬರಲ್ಲ ಅಂದ್ಕೊಂಡಿದ್ದೆ, ಆದರೆ ಚೆನ್ನಾಗಿ ಬಂದಿತ್ತು. ಇನ್ನೊಂದೇನೆಂದರೆ ನನಗೆ ಕುಕ್ಕರಲ್ಲಿ ಮಾಡೋದು ಅಂದರೆ ತುಂಬ ಇಷ್ಟ. ಈ ಪಾತ್ರೆಯಲ್ಲಿ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಅದು ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಬೇಗನೆ ಮಾಡ್ಬೋದು. ಹಾಗೆ ನಮ್ಮನೇಲಿ ಯಾವಾಗಲೂ ಅಷ್ಟೇ ಇದೇ ರೀತಿ ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡೇ ಮಾಡೋದು. ಬೆಳಿಗ್ಗೆ ತಿಂಡಿ ಮಾತ್ರ ಕೆಲವೊಂದು ಸತಿ ಒಟ್ಟಿಗೆ ಮಾಡ್ತೀವಿ, ಕೆಲವೊಂದು ಸತಿ ಒಬ್ಬೊಬ್ಬರೇ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.